ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸಖತ್ ಟೇಸ್ಟಿಯಾದ ನನ್ನ ಫೇವ್ರೆಟ್ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೀವೇನಾದರೂ ಇದನ್ನು ಒಂದ್ಸರಿ ನಿಮ್ಮ ಮನೇಲಿ ಮಾಡಿದ್ರೆ ಪಕ್ಕಾ ನಿಮ್ಮ ಮನೇಲಿರೋರೆಲ್ಲ ವೀಕೆಂಡಲ್ಲೆಲ್ಲ ಇದೇ ಬಿರಿಯಾನಿ ಕೇಳ್ತಾರೆ. ಸೊ ಇದು ಎಷ್ಟು ಸಖತ್ ಟೇಸ್ಟಿಯಾಗಿರುತ್ತೆ. ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಮೊದಲಿಗೆ ನಾನು ಕುಕ್ಕರ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 7-8 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆಗೆ ಸೋಂಪು, ಚಕ್ಕೆ, ಲವಂಗ, ಕಲ್ಲುವು, ಮರಾಠಿ ಮೊಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಮಸಾಲೆ ಫ್ರೈ ಆದಮೇಲೆ 3 ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಪಲಾವ್ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬ್ರೌನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಬ್ರೌನ್ ಕಲರ್ ಬಂದ್ರೇ ಬಿರಿಯಾನಿ ಸೂಪರಾಗಿ ಆಗಿರೋದು. ನೋಡಿ, ಬ್ರೌನ್ ಕಲರ್ ಆಗಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ನೀವು ಇವಾಗ ನಾನು ಚಿಕನ್ನ ತೊಳ್ಕೊಂಡಿದ್ದೆ. ನಾನು ಸುಮಾರು ಒಂದು ಅರ್ಧ ಕೆಜಿ, 3/4 ಕೆಜಿ ಅಷ್ಟು ಇದೆ ಚಿಕನ್ನು, ಅಷ್ಟು ತೊಗೊಂಡಿದ್ದೀನಿ. ನಾನು ಚಿಕನ್ ಹಾಕ್ಕೊಂಡು ಎಣ್ಣೆಲೆ ಈರುಳ್ಳಿನೇ ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಎಣ್ಣೆಲೆ ಸುಮಾರು ಒಂದು 5 ನಿಮಿಷ 10 ನಿಮಿಷ ಫ್ರೈ ಮಾಡಿದ್ರೆ ಚಿಕನ್ ಬಿರಿಯಾನಿ ಸೂಪರಾಗಿ ಬರುತ್ತೆ ನಿಮಗೆ. ಇವಾಗ ಒಂದು ಸ್ಪೂನ್ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ನ, ಇಲ್ಲಾಂದರೆ ಬಿರಿಯಾನಿ ಚೆನ್ನಾಗಿ ಬರೋದಿಲ್ಲ. ಒಂದು 10 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲೆ ಹುರ್ಕೋಬೇಕು ಚೆನ್ನಾಗಿ ಚಿಕನ್, ಅವಾಗ ಚೆನ್ನಾಗಿ ಬರೋದು. ಮಸಾಲೆಗೆ ನಾನು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಈ 3 ಹಾಕ್ಕೊಂಡಿದ್ದೀನಿ. ಯಾವಾಗೂ ಶುಂಠಿ ಪ್ರಮಾಣ ಕಡಿಮೆ ಇರಬೇಕು, ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು, ಅವಾಗೇ ಟೇಸ್ಟಾಗಿರೋದು ಬಿರಿಯಾನಿ. ಇವಾಗ ನಾನು ಚೆನ್ನಾಗಿ ರುಬ್ಕೊ ಬಂದಿದ್ದೀನಿ. ಇವಾಗ ನಾನು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಚಿಕನ್. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ರುಬ್ಕೊಂಡಿದ್ನಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟು, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ, ಯಾಕಂದರೆ ಹಸಿ ಸ್ಮೆಲ್ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಲ್ಲಿ. ಚೆನ್ನಾಗಿ ಮಸಾಲ ಒಂದೊಂದೇ ಹುರ್ಕೊಂಡು ಸ್ಟೆಪ್ ಆನ್ ಸ್ಟೆಪ್ ಹುರ್ಕೊಂಡ್ರೆ ನಿಮಗೆ ಬಿರಿಯಾನಿ ಅನ್ನೋದು ಸೂಪರಾಗಿ ಬರೋದು. ಇವಾಗ ಚೆನ್ನಾಗಿ ನಾನು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ, ನೀವು ಸೂಪರಾಗಿ ಬರುತ್ತೆ ಬಿರಿಯಾನಿ. ನೋಡಿ, ಚೆನ್ನಾಗಿ ಹುರ್ಕೊಳ್ಳಿ ಅದೇ ರೀತಿ. ಇವಾಗ ನಾನು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ 2 ತೊಗೊಂಡಿರೋದು ನಾನು. 2 ಟೊಮೊಟೊ ತೊಗೊಂಡಿದ್ದೀನಿ 3/4 ಕೆಜಿಗೆ. ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಟೊಮೊಟೊನು ಸ್ವಲ್ಪ ಹೊತ್ತು ಟೊಮೊಟೊ ಸ್ವಲ್ಪ ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಒಂದೊಂದು ಇಡಿ ತೊಗೊಂಡಿದ್ದೀನಿ. 3/4 ಕೆಜಿಗೆ ಒಂದು ಇಡಿ 2 ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಇಡಿ, ಪುದೀನ 1 ಇಡಿ ತೊಗೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು 1.5 ನನ್ನ ಮೆಜರ್ಮೆಂಟ್ ಕಪ್ಪಿದು. ಇದರಲ್ಲೇ ನಾನು ಯಾವಾಗೂ ಮಾಡೋದು ನಮ್ಮ ಮನೇಲಿ ಮೆಜರ್ಮೆಂಟು. ಇದರಲ್ಲಿ 1.5 ಹಾಕ್ಕೊಂಡಿದ್ದೆ ನಾನು. ಸೊ ಇವಾಗ ನಾನು ನೆನೆಸಿಡ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನೆನೆಸ್ತಾ ಇದ್ದೀನಿ. ಇವಾಗ ಅಕ್ಕಿ ಸ್ವಲ್ಪ ನೆನೆದ್ರೆ, ಒಂದು 5 ನಿಮಿಷ ನೆನೆದ್ರೆ ಬಿರಿಯಾನಿ ಸೂಪರಾಗಿ ಸಾಫ್ಟಾಗಿ ಬರುತ್ತೆ. ಬಿರಿಯಾನಿ ಉದುದ್ರಾಗಿ ಬರುತ್ತೆ ಅಂತ ನೆನೆಸೋದು ಅಷ್ಟೇನೆ. ಇವಾಗ ತೊಳೆದ್ಬಿಟ್ಟು ನಾನು ನೆನೆಸೋಕೆ ಇಟ್ಟಿರ್ತೀನಿ. ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ನಾವು ರುಬ್ಕೊಂಡಿದ್ವಲ್ಲ, ಅದು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆದ್ರೇ ಈ ಮಸಾಲ ಸ್ಮೆಲ್ಲೆಲ್ಲ ಹೋಗೋದು ನಿಮಗೆ. ಇವಾಗ ನೋಡಿ, ನಾನು ತೆಂಗಿನಕಾಯಿ ಜಾಸ್ತಿ ಏನು ಬೇಡ, ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡಿದ್ದೆ. ಅದನ್ನು ಇಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕ್ಕೊತೀನಿ ಅದನ್ನು. ಇವಾಗ ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ. 1-1.5 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಅಕ್ಕಿ ತೊಳೆದಾಯ್ತು. ಇವಾಗ ಅಕ್ಕಿನೂ ಕೂಡ ಅದು ಮಸಾಲೆಗೆ ಹಾಕೋತೀನಿ. ಜಸ್ಟ್ ಒಂದು ಮಿಕ್ಸ್ ಕೊಡ್ತೀನಿ ಅಷ್ಟೇ, ಜಾಸ್ತಿ ಹುರ್ಕೊಳ್ಳೋದಿಲ್ಲ. ಜಸ್ಟ್ ಹಾಗೆ ಮಿಕ್ಸ್ ಕೊಟ್ಟು ನಾನು ಪಕ್ಕದಲ್ಲಿ 1.5 ಲೋಟಕ್ಕೆ 3 ಲೋಟ ನಾನು ನೀರು ಎತ್ತಿಟ್ಕೊಂಡಿದ್ದೀನಿ ಬಿಸಿ ಮಾಡೋಕ್ಕೆ. ಆ ಬಿಸಿ ನೀರನ್ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೀರು ಕುದೀಲಿ ಇವಾಗ ಚೆನ್ನಾಗಿ. ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಈ ಟೈಮಲ್ಲೇನು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕೋಬಿಡಿ. ಇವಾಗ ನಾನು ತೆಂಗಿನಕಾಯಿ ರುಬ್ಕೊಂಡಿದ್ನಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ರುಬ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಒಂದು 2-3 ಸ್ಪೂನ್ ರುಬ್ಕೊಂಡ್ರೆ ಸಾಕು. ಇವಾಗ ನಾನು ಉಪ್ಪು ಖಾರ ಎಲ್ಲ ಹಾಕ್ಕೊಂಡೆ. ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. 3/4 ಕೆಜಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು. ನಾವು ಟೊಮೊಟೊನೂ ಹಾಕ್ಕೊಂಡಿರ್ತೀವಲ್ಲ, ಜಾಸ್ತಿ ಹುಳಿ ಆಗಿಬಿಡುತ್ತೆ. ಸಾಕು ಇಷ್ಟು. ಇವಾಗ ನಾವು ಕುಕ್ಕರ್ ಮುಚ್ಚಿ 2 ವಿಜಿಲು ಕೂಗಿಸ್ಕೊಳ್ಳೋಣ. 2 ವಿಜಿಲು. ಸೊ ಗೈಸ್, ಇವಾಗ ನೋಡಿ ಕುಕ್ಕರ್ನ ಓಪನ್ ಮಾಡಿದ್ದೀವಿ. ಸೊ ಇದನ್ನು ಜಾಸ್ತಿ ಬಿಸಿ ಇರುವಾಗ ಕಲಿಸ್ಕೋಬೇಡಿ, ಅದೆಲ್ಲ ಕಲಿಸ್ದಂಗೆ ಆಗಿಬಿಡುತ್ತೆ. ಸೊ ಇದು ತಣ್ಣಗಾದಮೇಲೆ ನಿಧಾನಕ್ಕೆ ಕಲಿಸ್ಕೊಳ್ಳಿ, ಆವಾಗಲೇ ಬಿರಿಯಾನಿ ಚೆನ್ನಾಗಿರುತ್ತೆ. ಇವತ್ತಾಗಿತ್ತು ಈ ಬಿರಿಯಾನಿ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ಈ ಬಿರಿಯಾನಿನ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.